ಸೊ ನಾನು ನಿಮಗೆ ನಿನ್ನೆ ಹೇಳಿದ್ದೆ ಇವತ್ತು ಅಕ್ಕಿನ ಫ್ರೀ ಫ್ಲೈ ಬಿಡ್ತೀನಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅಕ್ಕಿನ ನೋಡ್ಬೋದು, 3 ಅಕ್ಕಿನ ಬಿಟ್ಟಿದ್ದೀನಿ. ಯಾವ್ದ್ಯಾವುದು ಅಂದರೆ ಧೂಮ, ಗುಲ್ದಾರು ಮತ್ತು ಇನ್ನೊಂದು ರೇಗ್ದಾರ್ ಅಕ್ಕಿನ ಬಿಟ್ಟಿದ್ದೀನಿ. ಓಕೆನಾ, ನೋಡ್ಬೋದು 3 ಅಕ್ಕಿನ ಬಿಟ್ಟಿದ್ದೀನಿ. ಅಕ್ಕಿ ನೋಡಿ ಬಾಜಿ ಮಾಡ್ತಾಯಿದೆ ಅಕ್ಕಿ. ಓಕೆನಾ, ಅಕ್ಕಿ ಸ್ವಲ್ಪ ವೆದರ್ ಚೆನ್ನಾಗಿರೋದ್ರಿಂದ ಅಕ್ಕಿ ಲಾಂಗ್ ಹೋಗಿ ಆಡ್ತಾಯಿದೆ. ಇನ್ನೊಂದು ವಿಚಾರ ನಾನು ಶೇರ್ ಮಾಡ್ಕೊಬೇಕು. ಓಕೆನಾ, ಏನು ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಬ್ರೋ ನನ್ನ ಅಕ್ಕಿ ಈಗ ಆಡೋ ಅಕ್ಕಿಗಳು ಇರುತ್ತೆ, ಆದರೆ ಅಕ್ಕಿ ಬ್ರೋ ಆಡ್ತಾಯಿಲ್ಲ ಬ್ರೋ, ಏನು ಮಾಡೋದು, ನಾನು ದಿನ ಅಕ್ಕಿನ ಉಡನ್ ಸೆಟ್ ಮಾಡಿ ಎಲ್ಲ ಬಿಡ್ತಾಯಿದ್ದೀನಿ, ಅಕ್ಕಿ ಆಡ್ತಾಯಿಲ್ಲ. ಓಕೆನಾ, ಆಮೇಲೆ ಅಕ್ಕಿ ಮಸ್ತಿಗೆ ಬಂದುಬಿಟ್ಟಿದೆ ಬ್ರೋ, ಮಸ್ತಿನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದು ಯಾವ ಥರ ಅನ್ನೋದೆಲ್ಲ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಓಕೆನಾ, ಮಸ್ತಿಗೆ ಬಂದಿರೋ ಅಕ್ಕಿನ ಆದಷ್ಟು ನೀವು ಮಸ್ತಿನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕು. ಮಸ್ತಿ ದೊಡ್ಡ ಮೇವು ಕೊಡೋದ್ರಿಂದ ಸಹ ಅಕ್ಕಿಗಳು ಬೇಗ ಸ್ವಲ್ಪ ಮಸ್ತಿಗೆ ಬರುತ್ತೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ದೊಡ್ಡ ಮೇವನ್ನ ನೀಟಾಗಿ ಕಂಟ್ರೋಲ್ ಮಾಡ್ಕೊಂಡು ಏನೇ ಕೊಡೋಂಗಿರೋ ನೆನೆಸ್ಕೊಡಿ. ಹಸಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅಕ್ಕಿ ಸ್ವಲ್ಪ ಮಸ್ತಿ ಜಾಸ್ತಿ ಬೇಗ ಬರುತ್ತೆ. ಆಮೇಲೆ ತುಂಬ ಜನ ಹೇಳ್ತಾರೆ ಎಣ್ಣೆ ತೆಗಿರಿ ಅಂದರೆ, ಏನು ನಡ ಹತ್ರ ಸ್ವಲ್ಪ ಎಣ್ಣೆ ತೆಗಿರಿ, ಆಮೇಲೆ ಅಕ್ಕಿಗೆ ಸ್ವಲ್ಪ ಈ ಕಳ್ಳಿಸ್ದೆಲೆ ಬರುತ್ತಲ್ಲ, ಆ ಕಳ್ಳಿಸ್ದೆಲೆ ತೊಟ್ಟಾಗಿರ್ಬೋದು, ಅದನ್ನು ಜೇನುತುಪ್ಪದಲ್ಲಿ ಹಾಕ್ಕೊಡಿ ಅನ್ನೋದೆಲ್ಲ ಪೂರ್ತಿ ತುಂಬ ಜನ ಹೇಳ್ತಾ ಇರ್ತೀರ. ಓಕೆನಾ, ನಾನು ಟ್ರೈ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಕೆಲವೊಂದು ಅಕ್ಕಿಗಳು ಸೆಟ್ ಆಗುತ್ತೆ, ಇನ್ನೊಂದು ಅಕ್ಕಿಗಳಿಗೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಅಷ್ಟೇ. ಏನಂದರೆ ಸ್ವಲ್ಪ ಮಸ್ತಿ ಕಡಿಮೆ ಮಾಡೋದಷ್ಟು ಎಣ್ಣೆ ಅಕ್ಕಿಗಳು, ಗಂಡಕ್ಕಿಗಳು ಎರಡೂ ಅಷ್ಟೇ. ಗಂಡಕ್ಕಿಗೆ ಮಸ್ತಿ ಬಂದರೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಅಕ್ಕಿನ ಕೆಲವೊಬ್ಬರು ಬೇರೆ ಬೇರೆ ಥರನೂ ಮಾಡ್ತಾರೆ. ಈಗ ಹೊಸ ಅಕ್ಕಿ ಏನಾರು ತಂದರೆ ಕೆಲವರು ಗಂಡಕ್ಕಿಗೆ ಮೆಡಿಸಿ ಹೆಣ್ಣಕ್ಕಿಗಳ ಮೇಲೆ ಛತ್ರಿ ಮೇಲೆ ಬಿಡ್ತಾ ಇರ್ತೀರ. ಓಕೆನಾ, ಆ ಥರ ಎಲ್ಲ ನೋಡಿ ನೀಟಾಗಿ ಕಂಟ್ರೋಲ್ ಮಾಡ್ಕೊಬೇಕು. ಅಕ್ಕಿನ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಅಕ್ಕಿನ ಓಡಿಸಿದ್ರೆ ನೀವು ಅಕ್ಕಿ ಆಟೋಮೆಟಿಕಾಗಿ ನಿಂತ್ಕೊಳ್ಳುತ್ತೆ. ಮಸ್ತಿಲಿದ್ರೆ ಅಕ್ಕಿ ಏನಂದರೆ ಮನೆ ನೋಡಿ ಶಕ್ತಿ ಬಂದು ಇಳಿದು ಬಿಡೋದು. ಈಗ ದೂರದಿಂದ ಹೋಗಿ ಆ ಥರ ಮಾಡ್ತಾಯಿದೆ ಅಂದ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಅಂದರೆ ದೂರ ತೊಗೊಂಡೋಗಿ ಅಕ್ಕಿ ನೋಡೋಕ್ಕೆ ಟ್ರೈ ಮಾಡ್ತಾರೆ. ದೂರದಿಂದ ಹೊಡೆದೋಗಷ್ಟೇ ಅಕ್ಕಿ ಏನು ಮಾಡುತ್ತೆ ಅಂದರೆ ಮನೆ ಮೇಲೆ ಬಂದು ಕೂತ್ಕೊಳ್ಳೋದು. ಆಮೇಲೆ ಅಕಸ್ಮಾತ್ ಏನಾರು ಮನೆ ಮೇಲೆ ಬಂದು ಕೂತ್ಕೊಳ್ಳೋಕೆ ಓಡ್ಸೋಕೆ ಬಂದಾಗ ಅಕ್ಕಿ ಬೇರೆ ಬಿಲ್ಡಿಂಗ್ ಮೇಲೆ ಕೂತ್ಕೊಳ್ಳೋದು, ಆ ಥರ ಅಭ್ಯಾಸ ಮಾಡ್ಕೊಂಡ್ಬಿಡುತ್ತೆ. ಆದಷ್ಟು ಸ್ವಲ್ಪ ಮಸ್ತಿ ಕಡಿಮೆ ಮಾಡ್ಕೊಂಡು ಅಕ್ಕಿ ನಿಧಾನಕ್ಕೆ ಓಡಿಸ್ಕೊಂಡು ಬರ್ರಿ. ನನ್ನ ದಾವಡಿಲಿ ಈಗ 1-2 ಅಕ್ಕಿ ಗುರ್ಜಾಗ್ತಾ ಇದೆ. ಎಲ್ಲ ಮೊದಲೇ ಆಗಬೇಕಿತ್ತು, ಇವಾಗ ಆಗ್ತಾಯಿದೆ, ಪರವಾಗಿಲ್ಲ. ಅಕ್ಕಿ ಆಡ್ತಾಯಿದೆ. ಗೂಡು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀವಿ, ನೋಡ್ಬೋದು. ಆ ಕಡೆ ಗೂಡೆಲ್ಲ ಕ್ಲೀನಾಗಿದೆ, ಇನ್ನು ಈ ಕಡೆ ಮಾಡ್ಕೊತಾ ಇದ್ದೀವಿ. ಟ್ರೇಸ್ಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಫೀಡ್ ಮಾಡಬೇಕು. 2 ದಿವಸದಿಂದ ಸ್ವಲ್ಪ ಮಳೆ ಇರೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ನೆನ್ನೆ ನೈಟ್ ನಾನೊಂದು ವೀಡಿಯೋ ಹಾಕಿದ್ದೆ. ಓಕೆನಾ, ತುಂಬ ಜನ ಕಮೆಂಟ್ ಮಾಡಿದ್ರಿ, ಬರೋ ಚೀನಿ ನನಗೆ ಕೊಡಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಓಕೆನಾ, ನಾನು ಹೇಳಿದ್ದೀನಿ ಒಂದು ಟಾಸ್ಕ್ ಕೊಡ್ತೀನಿ ಅಂತ, ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಆ ಚೀನಿ ತಲುಪುತ್ತೆ. ಓಕೆನಾ, ಇಷ್ಟನ್ನು ಮಾತ್ರ ಹೇಳ್ತೀನಿ. ನಾನು ಇಷ್ಟಪಟ್ಟು ಯಾರಿಗೂ ಕೊಡೋಕ್ಕೋಗಲ್ಲ, ನೋಡ್ಬೋದು ಬಾಜಿ ಮಾಡಿದೆ. ಓಕೆನಾ, ಟಾಸ್ಕಲ್ಲಿ ಯಾರು ಗೆಲ್ತಾರೋ ಅವರಿಗೆ ಆ ಅಕ್ಕಿ ತಲುಪುತ್ತೆ. ಓಕೆನಾ, ಟ್ರಾನ್ಸ್ಪೋರ್ಟೇಷನ್ ಅಕಸ್ಮಾತ್ ಏನಾರು ಬೇರೆ ಊರವ್ರಿಗೆ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾತ್ರ ನಾನು ತೊಗೊತೀನಿ. ಇಲ್ಲೇ ಸರೌಂಡಿಂಗಲ್ಲಿ ಏನಾರ ಇದ್ದರೆ ಓಕೆನಾ ನಾನೇ ತಲುಪಿಸ್ಕೊಡ್ತೀನಿ. ಅದೊಂದು ಹೇಳ್ತಾ ಇರೋದು ನಾನು ಈ ವಿಡಿಯೋದಲ್ಲಿ. ಓಕೆನಾ, ಇಷ್ಟು ನಾನು ತಿಳಿಸ್ಬೇಕಿತ್ತು ಇವತ್ತಿನ ವಿಡಿಯೋದಲ್ಲಿ. ಓಕೆನಾ, ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ನಮ್ಮ ದುಬಾಸ್ ಏನಿದೆಯೋ ಆ ದುಬಾಸು ಅದ್ರ ಅಪ್ಪ ಅಮ್ಮ ಎಲ್ಲ ಕೇಳ್ತಾ ಇದ್ದೀರಾ. ಓಕೆನಾ, ಅದ್ರ ಅಪ್ಪ ಅಮ್ಮನ ವೀಡಿಯೋ ನನ್ನ ಹತ್ರ ಇಲ್ಲ. ನೆಕ್ಸ್ಟ್ ಟೈಮ್ ನಾನು ನಮ್ಮ ಫ್ರೆಂಡ್ ದೌಡಿಗೆ ಹೋದಾಗ ಅದ್ರ ಅಪ್ಪ ಅಮ್ಮ ಮತ್ತು ನಮ್ಮ ಕತಂಗ ಕೇಳಿದ್ದೀರಾ, ಆ ಕತಂಗನೂ ಸಹ ನಾನು ತೋರಿಸ್ಕೊಡ್ತೀನಿ. ಇಷ್ಟನ್ನು ಅಪ್ಡೇಟ್ ಮಾತ್ರ ಕೇಳಿದ್ರಿ. ಓಕೆನಾ, ಇದ್ರ ಅಪ್ಡೇಟ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಅಲ್ಲಿ ಹೋಗ್ತಾಯಿದೆಯಲ್ಲ ಅದು ಯಾರ್ದು ಅಕ್ಕಿನೇ, ಜಂಗ್ಲಿಯನಲ್ಲ ಅದು. ಓಕೆ, ನಮ್ಮ ಕೈಲಿ ಆಡ್ತಾಯಿದ್ದೆ ಇವೆರಡು. ಈಗ ಫಾಸ್ಟಾಗಿ ಹೋಗ್ತಾಯಿದ್ದೆ ಅವು ಜಂಗ್ಲಿಗಳು. ಓಕೆನಾ, ಇಷ್ಟನ್ನು ಮಾತ್ರ ನಾನು ಅಪ್ಡೇಟ್ ಕೊಡಬೇಕಿತ್ತು. ಓಕೆನಾ, 5Kಗೆ ತುಂಬ ಹತ್ತಿರ ಇದ್ದೀನಿ, ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.